ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆ ತುಂಬ ವಿಶೇಷವಾದಂಥ ಸಂಚಿಕೆ. ಕೊರೋನಾ ಆತಂಕದ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ತಾ ಇದ್ದೇನೆ. ಕೇರಳದಲ್ಲೆಲ್ಲ ಕೊರೋನಾ ಬಂದು ಕೆಲವು ಕಡೆ ಸಮಸ್ಯೆಗಳುಂಟಾಗ್ತಾ ಇದೆ. ಹಾಗೆ ನಮ್ಮ ಕೇಂದ್ರ ಸರ್ಕಾರವೂ ಸಹ ಭಾರತ ದೇಶದಲ್ಲಿ 60 ವರ್ಷ ಮೇಲ್ಪಟ್ಟವರಿಗೆ ಮಾಸ್ಕ್ ಹಾಕಬೇಕು ಅಂತೇಳಿ ಹೇಳಿದೆ. ಹಾಗೆ ನಮ್ಮ ಕರ್ನಾಟಕಕ್ಕೆ ಕೊರೋನಾದ ಎಫೆಕ್ಟು ಎಷ್ಟಿದೆ, ಏನು ಸಮಸ್ಯೆ ಕ್ರಿಯೇಟ್ ಮಾಡ್ಬೋದು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸಿಕೊಡ್ತಾ ಇದೆ. ವೀಕ್ಷಕರೇ, ಈ ಕೊರೋನಾನ ಮಹಾಮಾರಿ 2 ವರ್ಷಗಳ ಹಿಂದೆ ಪ್ರಬಲವಾದಂಥ ಏರುಪೇರುಗಳನ್ನು ಸೃಷ್ಟಿ ಮಾಡಿ ಲಾಕ್ಡೌನ್ ಕ್ರಿಯೇಟ್ ಮಾಡಿತ್ತು. ಕೆಲವರಿಗೆ ವ್ಯಾಪಾರ ವ್ಯವಹಾರಗಳೇ ಸ್ಥಗಿತವಾಗಿದ್ದು, ಅದರ ಚೇತರಿಕೆ ಆಗಲಿಕ್ಕೆ ಇನ್ನೂ ಕೆಲವರಿಗೆ ಪೂರ್ಣರೂಪವಾಗಿ ಆಗಿಲ್ಲ. ಹಾಗಿದ್ರೆ ಈಗ ಬರ್ತಾ ಇರ್ತಕ್ಕಂಥ ಕೊರೋನಾ ಅದೇ ರೀತಿ ಎಫೆಕ್ಟ್ ಇರುತ್ತಾ ಅಥವಾ ಅದಕ್ಕಿಂತ ಹೆಚ್ಚಿನ ಎಫೆಕ್ಟನ್ನು ಕೊಡುತ್ತಂಥದ್ದಾಗಿ ನಾವು ನೋಡೋಣ. ಈ ಕೊರೋನಾ ಈಗ ಸದ್ಯಕ್ಕೆ ಗ್ರಹ ಸ್ಥಿತಿಗಳನ್ನು ನೋಡಿದಾಗ ಪ್ರಪ್ರಥಮವಾಗಿ ಜೀವಕಾರಕನಾದಂಥ ಗುರುವಿಗೆ ಶನಿ ಭಗವಾನರು 3ನೇ ದೃಷ್ಟಿಯಿಂದ ನೋಡೋದ್ರಿಂದ ಜೀವಕಾರಕನಾದಂಥ ಗುರು ಮೇಷರಾಶಿಯಲ್ಲಿದ್ದರೂ ಸಹ ನಿರ್ಬಲನಾಗಿ ಇದ್ದಾನೆ. ಇನ್ನು ಕರ್ನಾಟಕಕ್ಕೆ 10ನೇ ಮನೆಯಲ್ಲಿ ರಾಹು, 4ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಈ ಕೊರೋನಾದ ಬಗ್ಗೆ ಸ್ವಲ್ಪ ವೈಬ್ರೇಷನ್ ಕಂಡುಬರ್ತದೆ. ಗ್ರಹಸ್ಥಿತಿ ಯಾವ ರೀತಿ ಇದೆ ಅಂತ ಅಂದಾಗ ಈ ವಿಡಿಯೋ ಮಾಡ್ತಕ್ಕಂಥ ಸಮಯದಲ್ಲಿ ಹಾಕಿದಂಥ ಗ್ರಹ ಕುಂಡಲಿನನ್ನು ನೋಡಿದಾಗ ಮಿಥುನ ಲಗ್ನ, ಕನ್ಯಾ ರಾಶಿಯಲ್ಲಿ ಕೇತು, ತುಲಾ ರಾಶಿಯಲ್ಲಿ ಶುಕ್ರ, ವೃಶ್ಚಿಕ ರಾಶಿಯಲ್ಲಿ ಕುಜ ಮತ್ತು ಮಾಂದಿ, ಧನಸ್ಸು ರಾಶಿಯಲ್ಲಿ ರವಿ, ಬುಧ, ಶನಿ ಭಗವಾನರು ಕುಂಭ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಚಂದ್ರ ಮತ್ತು ರಾಹು ಮೀನ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಗುರು 11ನೇ ಮನೆಯಾದಂಥ ಮೇಷರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಈ ಕುಂಡಲಿಯನ್ನು ಪರಿಶೀಲಿಸುವಾಗ ಶುಭ ಗ್ರಹಗಳೆಲ್ಲ ಸ್ವಲ್ಪ ಮಟ್ಟಿಗೆ ನಿರ್ಬಲ ಆಗ್ತವೆ. ಆದರೆ ಶುಕ್ರ ಸ್ವಕ್ಷೇತ್ರದಲ್ಲಿ ತುಲಾ ರಾಶಿಯಲ್ಲಿ ಬಲಿಷ್ಠರಾಗಿ ಇದ್ದಾರೆ. ಹಾಗೆ ಕುಜನು ಸಹ ಸ್ವಕ್ಷೇತ್ರದಲ್ಲಿ ಇದ್ದರೂ ಶನಿ ಭಗವಾನರ ದೃಷ್ಟಿಯಲ್ಲಿ ಇರೋದರಿಂದ ಕುಜ ನಿರ್ಬಲನಾಗ್ತಾನೆ. ಇಲ್ಲಿ ಶನಿ ಭಗವಾನರ ಪ್ರಭಾವದಿಂದ ಎಲ್ಲ ರೀತಿಯಲ್ಲೂ ಏರುಪೇರು ಸಾಧ್ಯತೆ ಇರುತ್ತೆ. ಆದರೆ ಕೊರೋನಾ ಅಷ್ಟೊಂದು ಉಲ್ಬಣ ಆಗೋದಿಲ್ಲ, ಅಷ್ಟೊಂದು ಪ್ರಭಾವವನ್ನು ಬೀರುವುದಿಲ್ಲ. ಕೆಲವೊಂದು ಕಡೆ ಶ್ರಾವಣ ಮಾಸದ 1ನೇ ವಾರದಲ್ಲೇ ಮಳೆ ಬರ್ತತೆ ಅಂತ ಕೆಲವರು ಹೇಳಿದರು. ಆದರೆ ಶ್ರಾವಣ ಮಾಸ ಕಳೆದ್ರೂ ಇಲ್ಲ, ಕಾರ್ತಿಕ ಮಾಸ ಕಳೆದ್ರೂ ಇಲ್ಲ, ಮಾರ್ಗಶಿರ ಮಾಸ ಕಳೆದ್ರೂ ಸಹ ಮಳೆ ಬರಲೇ ಇಲ್ಲ. ಇದನ್ನು ನಾನು ಯುಗಾದಿಯ ಸಂಚಿಕೆಗಳಲ್ಲೇ ತಿಳಿಸಿದ್ದೆ. ಈ ವರ್ಷ ಮಳೆ ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ ಅಂತೇಳಿ. ಗ್ರಹಗತಿಗಳಿಗೆ, ಶುಭ ಗ್ರಹಗಳಿಗೆ ಇದ್ದುದರಲ್ಲೂ ಜೀವಕಾರಕನಾದಂಥ ಗುರು ನಿರ್ಬಲನಾಗಿದ್ದಾಗ
ಯಾವುದೇ ಮಳೆ ಬೆಳೆ ಅಷ್ಟೊಂದು ಸಂತೃಪ್ತಿಕರವಾಗಿ ಇರೋದಿಲ್ಲ. ಕೆಲವರು ನೋಡಿ, ಈಗ ರಾಗಿ ಎಲ್ಲ ಬೆಳಿಲಿಕ್ಕೆ ಆಗಲಿಲ್ಲ. ಇನ್ನು ಕೆಲವರು ಉಳುಮೆ ಮಾಡಲಿಕ್ಕೆ ಹೋಗಿ ನಷ್ಟ ಅನುಭವಿಸಿದರೆ ಹೊರತು ಅದರಿಂದ ಯಾವುದೇ ಲಾಭ ಆಗಿಲ್ಲ. ಆದ್ದರಿಂದ ನಾವು ಅತಿ ಮುಖ್ಯವಾಗಿ ಯಾವುದೇ ವಿಚಾರಗಳನ್ನು ಚರ್ಚೆ ಮಾಡಬೇಕಾದಂಥ ಒಂದು ಸಂದರ್ಭದಲ್ಲಿ ಶನಿ ಮತ್ತು ಗುರು ಹಾಗೂ ರಾಹು ಕೇತುಗಳನ್ನು ಗಮನಿಸ್ತೇವೆ. ಇಲ್ಲಿ ರಾಹು ಮತ್ತು ಕೇತು ಗ್ರಹಗಳು ಮಿತ್ರ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಆದ್ದರಿಂದ ಯಾವುದೇ ಆತಂಕ ಪಡ್ತಕ್ಕಂಥ, ಅನಾರೋಗ್ಯಕ್ಕೆ ಭಯಪಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಹಾಗೆ ಗುರು ಶನಿ ಭಗವಾನರ ದೃಷ್ಟಿಯಲ್ಲಿದ್ದು ನಿರ್ಬಲನಾಗಿದ್ದರೂ ಸಹ ಗುರು ಜೀವ ಚೈತನ್ಯವನ್ನು ಕೊಡ್ತಾನೆ. ಅಂದರೆ ರೋಗ ಉನ್ನತ ಮಟ್ಟಕ್ಕೆ ಹೋಗೋದಕ್ಕೆ ಬಿಡೋದಿಲ್ಲ. ಅದರಿಂದ ಈ ಕೊರೋನಾದ ಬಗ್ಗೆ ಯಾರೂ ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ, ಹಾಗೂ ಟೆನ್ಷನ್ ಒಳಗಾಗ್ತಕ್ಕಂಥ ಅವಶ್ಯಕತೆ ಇಲ್ಲ. ವಯಸ್ಸಾದವರಿಗೆ ಸಾಮಾನ್ಯವಾಗಿ ಆರೋಗ್ಯದಲ್ಲಿ ಏರುಪೇರು ಇದ್ದೇ ಇರ್ತದೆ. ಅವರು ತಮ್ಮ ಕಾಯಿಲೆಗೆ ಸಂಬಂಧಪಟ್ಟಂಥ ಚಿಕಿತ್ಸೆಗೆ ಮಾರ್ಗದರ್ಶನ ತೆಗೆದುಕೊಳ್ಳೋದು ತುಂಬ ಉತ್ತಮ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.